ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರತಿ ಅಮಾವಾಸ್ಯೆಗೆ ಸಿದ್ಧರ ಪೂಜೆಯ ಬಗ್ಗೆ ಹೇಳ್ತಾ ಬರ್ತಾ ಇದ್ದೀನಿ. ಈ 18 ಸಿದ್ಧರ ಪೂಜೆ ಇದುವರೆಗೂ ಮಾಡದೇ ಇರುವಂಥ ಕೆಲಸ ಇಲ್ಲ, ಈಡೇರಿಸದೇ ಇದ್ದಂಥ ಯಾವುದೇ ಮನೋಕಾಮನೆಗಳು ಉಳಿದೇ ಇಲ್ಲ. ಎಲ್ಲ ರೀತಿಯ ಸಮಸ್ಯೆಗಳಿಗೆ ರಾಮಬಾಣ ಪರಿಹಾರ ಅಂತಲೇ ಹೇಳ್ಬೋದು. ನಂದು ಈ ಯೂಟ್ಯೂಬ್ ಚಾನಲ್ ತುಂಬ ನೋಡಿರ್ತೀರ, ಬಹಳಷ್ಟು ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಇದಕ್ಕೊಂದು ಮಾಡಿ, ಅದಕ್ಕೊಂದು ಮಾಡಿ, ಇದಕ್ಕೊಂದು ಮಾಡಿ, ಅದಕ್ಕೊಂದು ಮಾಡಿ, ಎಲ್ಲದಕ್ಕೂ ಒಂದೇ ಮಾಡಿ ಅಂತ ಹೇಳುವಂಥದ್ದು ಇದೆ. 18 ಸಿದ್ಧರ ಪೂಜೆ ಗುರುಗಳೇ ಡೈಲಿ ಮಾಡಬೇಕಾ? ಇಲ್ಲ, ಅಮಾವಾಸ್ಯೆಗೆ ಒಂದೇ ದಿನ ಸಂಜೆ ಹೊತ್ತಲ್ಲಿ ಈ ಪೂಜೆಯನ್ನು ನೀವು ಮಾಡಬಹುದು. ಇದರಿಂದ ಏನಾಗುತ್ತೆ ಗುರುಗಳಂದರೆ, ಯಾವುದೇ ವಿಚಾರ ಇಲ್ಲ, ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರ್ಬೋದು, ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗ್ಬೋದು, ವೈವಾಹಿಕ ಜೀವನದ ವಿಚಾರ ಆಗಿರ್ಬೋದು, ವ್ಯಾಪಾರ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಇರುವಂಥ ಕ್ಲಾಶಸ್ ಆಗಿರ್ಬೋದು, ಆಸ್ತಿ ತಗಾದೆ ಆಗಿರ್ಬೋದು, ಕೋರ್ಟ್ ವಿಚಾರ, ಹೇಳ್ತಾ ಹೋಗ್ತೀನಿ. ಅಷ್ಟು ವಿಚಾರಗಳನ್ನು, ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ಪರಿಹಾರವನ್ನು ಇದು ಸೂಚಿಸುತ್ತೆ. ಒಂದು ಸಲ ನೀವು ಬರೀ ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ಈ ಪೂಜೆಯನ್ನು ನೀವು ಮಾಡಿದ್ರೆ ಸಾಕು, 18 ಸಿದ್ಧರ ಅನುಗ್ರಹ, 18 ಸಿದ್ಧರ ದೃಷ್ಟಿ ನೀವು ಮಾಡ್ತಿರಲ್ಲ ಮನೆಯಲ್ಲಿ ಪೂಜೆ, ಅಲ್ಲಿಗೆ ಬೀಳುತ್ತೆ. ನಿಮ್ಮ ಮನೆಯಲ್ಲೇ ಮಾಡುವಂಥ ಪೂಜೆ ಇದು. ಮನೆಯಲ್ಲಿ ಯಾರಾದರೂ ಒಬ್ಬರು ಬೇಕಾದರೂ ಇದನ್ನು ಮಾಡ್ಬೋದು. ಎಲ್ಲರೂ ಮಾಡಬೇಕಾ, ಎಲ್ಲರೂ ಕೂತ್ಕೋಬೇಕಾ? ಏನಿಲ್ಲ, ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಮಾಡ್ಬೋದು. ನಂಬಿಕೆಯಿಂದ ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡಿ ಬಹಳಷ್ಟು ಜನರು ಇದರ ಫಲವನ್ನು ಪಡೆದಿದ್ದಾರೆ. ನನ್ನದೇ ಆದಂಥ ವಾಟ್ಸಪ್ನ ಸಿದ್ಧರ ಕುಟೀರ ಅನ್ನುವಂಥ ಗ್ರೂಪ್ಗಳಿದೆ. ಈ ಗ್ರೂಪ್ನಲ್ಲಿ ಅಮಾವಾಸ್ಯೆಗೆ ಮುನ್ನ ದಿನ, ಅಮಾವಾಸ್ಯೆ ದಿನ ಎಷ್ಟು ಗಂಟೆಗೆ ಇದನ್ನು ಪೂಜೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಸೊ ಸ್ನೇಹಿತರಲ್ಲಿ ನನ್ನದೊಂದು ಮನವಿ, ಬೇರೆ ಪೂಜೆ, ಬೇರೆ ಪರಿಹಾರ ಕ್ರಿಯೆಗಳನ್ನ ನೀವು ನೋಡಿರ್ತೀರ. ಎಲ್ಲದಕ್ಕೂ ಒಂದೇ ರಾಮಬಾಣ ಪರಿಹಾರ ಇದೆ. ಸೊ ಈ ಪೂಜೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದವರು ನನ್ನ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ ಪಡ್ಕೋಬಹುದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ.